ಬೆಂಗಳೂರಿನಲ್ಲಿ ನಡೆದಂಥ ರೇವ್ ಪಾರ್ಟಿ ಇದರ ಕಥೆ ಏನು, ಎಲ್ಲಿಗೆ ಬಂದು ತಲುಪ್ತು? ಸೊ ಇದೆಲ್ಲವೂ ಕೂಡ ಬೆಂಗಳೂರಿಗೆ ಒಂದು ಕೆಟ್ಟ ಹೆಸರಂತೂ ಇದರಿಂದ ಬರ್ತಾನೆ ಇದೆ. ಎಲೆಕ್ಟ್ರಾನಿಕ್ ಸಿಟಿಯ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣ ಏನಿದೆ, ಕರ್ತವ್ಯ ಲೋಪ ಆರೋಪದಡಿ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಕಿರಿಕ್ ಮಾಡಿಕೊಂಡಿರೋದು, ಮುಂದಿನ ವಾರ ವಿಚಾರಣೆಗೆ ಹಾಜರಾಗ್ತಾರ ಹೇಮಾ ಅನ್ನುವಂಥದ್ದು. ಸೊ ಹಲವು ಕಡೆಗಳಲ್ಲಿ ಪೊಲೀಸರ ಗಮನಕ್ಕೆ ಇಲ್ಲದೇನೆ ಇಂಥವು ಪಾರ್ಟಿಗಳು ನಡೆಯೋದೇ ಇಲ್ಲ. ಅದು ಕೂಡ ದೊಡ್ಡ ದೊಡ್ಡ ಪಾರ್ಟಿಗಳು, ಫಿಲ್ಮ್ ಸ್ಟಾರ್ಸ್ಗಳು ಬರ್ತಾರೆ ಅಂತಂದಾಗ ಎಲ್ಲವೂ ಗಮನದಲ್ಲಿರುತ್ತೆ. ಅನೇಕ ಕಡೆಗಳ ಆರೋಪ ಕೇಳಿಬರುತ್ತೆ, ಅವರ ಸುಪರ್ದಿಯಲ್ಲೇ ನಡೆಯುತ್ತೆ. ಈಗಲೂ ಅಂಥದ್ದೇ ಆರೋಪ ಇದೆ, ಅದಕ್ಕೆ ಸಸ್ಪೆಂಡ್ ಆಗಿದ್ದಾರೆ. ನೋಡಿ ಆ ಬಗ್ಗೆ ವರದಿಯನ್ನು. ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಕಿರಿಕ್ ನಾನು ಯಾರು ಗೊತ್ತಾ ಎಂದ ನಟಿ ಹೇಮಾ. ಇದು ಒಂದು ದಿನವಲ್ಲ, 3 ದಿನದ ಪಾರ್ಟಿ. ಹೌದು, ಬೆಂಗಳೂರಿನ ಹೊರವಲಯದಲ್ಲಿ ನಡೆದ ರೇವ್ ಪಾರ್ಟಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ರೇವ್ ಪಾರ್ಟಿ ಆಯೋಜಿಸಲಾಗಿತ್ತು ಅನ್ನೋದು ಗೊತ್ತಾಗಿತ್ತು. ಆದರೆ ಈ ಪಾರ್ಟಿ ಒಂದಿನದಲ್ಲ, 3 ದಿನದ್ದು ಅನ್ನೋದು ತಡವಾಗಿ ಬೆಳಕಿಗೆ ಬಂದಿದೆ. ಶುಕ್ರವಾರ ಸಂಜೆಯಿಂದ ಆರಂಭ ಆದ ಪಾರ್ಟಿ ಸೋಮವಾರ ಬೆಳಗ್ಗೆ ತನಕ ಫಿಕ್ಸ್ ಆಗಿತ್ತು. ಶುಕ್ರವಾರ ಶನಿವಾರ ಬೇಂದಾಸ್ ಆಗಿ ಪಾರ್ಟಿ ಮಾಡಿದ್ದವರು ಭಾನುವಾರ ರಾತ್ರಿ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇನ್ನು ಪಾರ್ಟಿಯ ಮತ್ತಷ್ಟು ದೃಶ್ಯ ಲಭ್ಯವಾಗಿದ್ದು, ಪಾರ್ಟಿಯಲ್ಲಿ ಕುಣಿದು ಕುಪ್ಪಳಿಸೋ ದೃಶ್ಯಗಳು, ಮದ್ಯ ಮಾದಕ ವಸ್ತುವಿನ ಅಮಲಿನಲ್ಲಿ ತೇಲಾಡ್ತಾ ಇರೋದು ಕೂಡ ಕಂಡು ಬಂದಿದೆ. ಎಲ್ಲಾ ದೃಶ್ಯಗಳು ಪಾರ್ಟಿಯ ಅಸಲಿ ಮುಖವನ್ನ ತೆರೆದಿಟ್ಟಿವೆ. ಬೆಂಗಳೂರು ಹೊರವಲಯದ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ GRS ಫಾರ್ಮ್ ಹೌಸ್ ಅಲ್ಲಿ ನಡೆದ ಪಾರ್ಟಿಗೆ ಸಂಪೂರ್ಣವಾಗಿ ಅಂದರೆ ಆ ಪಾರ್ಟಿ ಆಯೋಜನೆ ಮಾಡಿದಂತಹ ವಾಸು ಏನಿರ್ತಾನೆ, ವಾಸು ಸಂಪೂರ್ಣವಾಗಿ 1 ದಿನಕ್ಕೆ ಪಾರ್ಟಿ ಅರೇಂಜ್ ಮಾಡಿಲ್ಲ, 3 ದಿನಕ್ಕೆ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದ. ಈಗ CCB ಪೊಲೀಸರ ತನಿಖೆ ವೇಳೆ ಎಲ್ಲ ಒಂದೊಂದೇ ಬಯಲಿಗೆ ಬರ್ತದೆ. ಯಾಕಂದರೆ ಶುಕ್ರವಾರ ಸಂಜೆ ಪ್ರಾರಂಭ ಆದಂಥ ಪಾರ್ಟಿ ಬಿಂದಾಸ್ ಆಗಿ ಪಾರ್ಟಿಯನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಶುಕ್ರವಾರ ಶನಿವಾರ ಬಿಂದಾಸ್ ಆಗಿ ನಡೀತು. ಆದರೆ ಭಾನುವಾರ ರಾತ್ರಿ ಏಕಾಏಕಿ CCB ಪೊಲೀಸರು ದಾಳಿ ಮಾಡ್ತಿದ್ದಂತೆ ಒಂದು ಸಂಪೂರ್ಣ ಆ ಪಾರ್ಟಿಯ ಕರಾಳ ಮುಖ ಬೆಳಕಿಗೆ ಬಂದಿದೆ. ಜೊತೆಗೆ ತೆಲುಗು ಖ್ಯಾತ ನಟಿಯರು ಸಹ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಇನ್ನು ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಹಿನ್ನೆಲೆ ಇದು ಸಣ್ಣ ಮಟ್ಟಕ್ಕೆ ಪಾರ್ಟಿ ಆಗಿಲ್ಲ, ದೊಡ್ಡ ಮಟ್ಟಕ್ಕೆ ಒಂದು ಉದ್ಯಮಿಗಳಿರ್ಬೋದು, ಖ್ಯಾತ ಚಿತ್ರನಟ ಆ ನಟಿಯರು ಸಹ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಈಗ CCB ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಇನ್ನು ಟಾಲಿವುಡ್ ನಲ್ಲಿ 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಹೇಮಾ ಓವರ್ ಬಿಲ್ಡಪ್ ಕೊಡಕ್ ಹೋಗಿ ಸಿಗ್ಹಾಕೊಂಡಿದ್ದಾಳೆ. ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಆಕೆ ತೆಲುಗು ನಟಿ ಅಂತಲೇ ಪೊಲೀಸರಿಗೆ ಗೊತ್ತಿರಲಿಲ್ಲ. ನಾನು ಯಾರು ಗೊತ್ತಾ ಅಂತ ನಟಿ ಹೇಮಾ ಕಿರಿಕ್ ಮಾಡ್ಕೊಂಡಿದ್ದಾಳೆ. ವಿಚಾರಣೆಗೂ ಕರೆದುಕೊಂಡು ಹೋದಾಗ ಜಗಳ ತೆಗೆದಿದ್ದಾಳೆ. ನಟಿ ಹೇಮಾ ರಂಪಾಟ. ನಾನು ಯಾರು ಗೊತ್ತಾ, ನಾನು ತೆಲುಗಿನ ಖ್ಯಾತ ನಟಿ, 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದೀನಿ. ಬ್ರಹ್ಮಾನಂದಂ, ಅಲ್ಲು ಅರ್ಜುನ್, ರಾಮ್ ಚರಣ್ ಸೇರಿದಂತೆ ಖ್ಯಾತನಾಮರ ಜೊತೆ ನಾನು ನಟಿಸಿದ್ದೀನಿ. ನನ್ನನ್ನು ಸರಿಯಾಗಿ ಟ್ರೀಟ್ ಮಾಡಿ, ಒಳ್ಳೆ ಊಟ ಕೊಡಿ, ಮನೆಗೆ ಫೋನ್ ಮಾಡಿ ಬರ್ತೀನಿ, ಹಿಂಗಂತ ಹೊರಗಡೆ ಬಂದು ಹೇಮಾ యామార్ಸಿದಾಳೆ. ನಾನು హైదరాబాద్నಲ್ಲಿದ್ದೀನಿ ಅಂತ సుಳ್ಳು ಹೇಳಿದ್ದಾಳೆ. నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ಎಲೆಕ್ಟ್ರಾನಿಕ್ ಸಿಟಿ ಫಾರ್ಮ್ ಹೌಸ್ ಅಲ್ಲಿ ನಡೆದಂತಹ ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಆಶಿಯಾ ರೈ ಭಾಗಿಯಾಗಿದ್ರು. ಹಾಗಾಗಿ CCB ಪೊಲೀಸರು ಆಶಿಯಾ ರೈ ಅವರ ಬ್ಲಡ್ ಸ್ಯಾಂಪಲ್ ಅನ್ನು ಮೆಡಿಕಲ್ಗೆ ಕಳಿಸಿದ್ರು. ಬ್ಲಡ್ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಡ್ರಗ್ಸ್ ಸೇವನೆಯನ್ನು ಆಶಿಯಾ ರೈ ಮಾಡಿಲ್ಲ ಅನ್ನುವಂಥದ್ದು ದೃಢಪಟ್ಟಿದ್ದು, ಪ್ರಕರಣ ಸಂಬಂಧಪಟ್ಟಂತೆ CCB ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಮುಂದಿನ ವಾರ ಹೇಮಾಗೆ ನೋಟಿಸ್. ಆಶಿಯಾ ರಿಪೋರ್ಟ್ ನೆಗೆಟಿವ್. ಇನ್ನು ರಕ್ತ ಪರೀಕ್ಷೆಯಲ್ಲಿ ಹೇಮಾ ಮಾದಕ ವಸ್ತು ಸೇವನೆ ಮಾಡಿರೋದು ದೃಢಪಟ್ಟಿರೋ ಹಿನ್ನೆಲೆ ಈಗ ವಿಚಾರಣೆಗೆ ಕರೆಸಿಕೊಳ್ಳಲು CCB ಮುಂದಾಗಿದೆ. ಅಯ್ಯೋ, ನಾನು ಪಾರ್ಟಿಗೆ ಹೋಗಿದ್ದೆ, ಆದ್ರೆ ಮಾದಕ ವಸ್ತುವನ್ನ ಸೇವಿಸಿರ್ಲಿಲ್ಲ, ನನ್ನ ಕರಿಯರ್ಗೆ ಧಕ್ಕೆ ಮಾಡಬೇಡಿ ಅಂತ ಹೇಳಿದ್ದ ಮತ್ತೊಬ್ಬ ನಟಿ ಆಶಿಯಾ ರಿಪೋರ್ಟ್ ನೆಗೆಟಿವ್ ಬಂದಿದೆ. I went for birthday party and I call him brother. Okay, అక్కడ బర్త్డే పార్టీ నడుస్తుంది, లోపల అందరు ఏం చేస్తున్నాడు ఏంటి, ఐ డోంట్ నో ఎనీథింగ్. సో ప్లీజ్ దయచేసి మీరు అందరూ నన్ను హెల్ప్ చేయండి. నేను ఒకటి ఆడపిల్ల అండి, ఇప్పుడే ఇండస్ట్రీకి వచ్చినానండి కష్టపడి. ప్లీజ్ హెల్ప్ చేయండి నాకు. థ్యాంక్ యూ. ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ನಡೆದಂಥ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ತೆಲುಗು ನಟಿ ಹೇಮಾ ಅವರಿಗೆ CCB ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಬೆಳಕಿಗೆ ಇರುವಂಥದ್ದು. ಯಾಕಂದರೆ ಬಹಳ ಪ್ರಮುಖವಾಗಿ ಹೇಮಾ ಅವರು ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗವಾಗಿದ್ದರು ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ರಕ್ತದ ಮಾದರಿಯನ್ನು ತೆಗೆದುಕೊಂಡಿದ್ರು CCB. ಆ ರಕ್ತದ ಮಾದರಿಯಲ್ಲಿ ಅವರು ಡ್ರಗ್ಸನ್ನು ಸೇವನೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ದೃಢವಾಗಿರುವ ಕಾರಣಕ್ಕಾಗಿ ಅವರಿಗೆ ನೋಟಿಸನ್ನು ಕೊಡಲಿಕ್ಕೆ CCB ಪೊಲೀಸರು ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗ ಕೊಟ್ಟಿರುವಂಥ ನೋಟಿಸಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿರುವಂಥದ್ದು. ನೀವು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿರುವ ಸಂದರ್ಭದಲ್ಲಿ ಡ್ರಗ್ಸನ್ನು ಸೇವನೆ ಮಾಡಿದ್ದು ಅದು ದೃಢವಾಗಿದೆ, ಆ ಕಾರಣಕ್ಕಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು, ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ CCB ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ರೇವ್ ಪಾರ್ಟಿ ಬಗ್ಗೆ ಮಾಹಿತಿ ಇರಲಿಲ್ವೇ?
ಮೂವರು ಪೊಲೀಸ್ ಸಿಬ್ಬಂದಿ ಅಮಾನತು. ಈ ನಡುವೆ ರೇವ್ ಪಾರ್ಟಿ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಎಲ್ಲಿ ಪರ್ಮಿಷನ್ ಪಡಿಬೇಕು ಅಂತ ಗೊತ್ತಾಗದೆ ಪರಪ್ಪನ ಅಗ್ರಹಾರ ಪೊಲೀಸರಿಗೆ 10,000 ರೂಪಾಯಿ ಕೊಟ್ಟು ಮೌಖಿಕವಾಗಿ ಬರ್ತ್ಡೇ ಪಾರ್ಟಿಗೆ ಅನುಮತಿ ಪಡೆದಿದ್ದಾರೆ. ರಾತ್ರಿ ವೇಳೆ ಪೊಲೀಸರು ನೈಟ್ ರೌಂಡ್ಸ್ ಮಾಡಿದ್ರು ಈ ಪಾರ್ಟಿ ಗೊತ್ತಾಗ್ಲಿಲ್ವಾ ಹಂಗಾದ್ರೆ, ಅಥವಾ ಗೊತ್ತಿದ್ರು ಸುಮ್ನಾದ್ರ ಅನ್ನೋ ಅನುಮಾನ ಇದೆ. ಕರ್ತವ್ಯದಲ್ಲಿ ಇದ್ರೂ ಮಾಹಿತಿ ಇಲ್ಲದ ಕಾರಣಕ್ಕೆ ಚಾರ್ಜ್ ಮೆಮೊ ಕೊಡಲಾಗಿದೆ. ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಚಾರ್ಜ್ ಮೆಮೊ ಕೊಟ್ಟಿದ್ದಾರೆ. ಜೊತೆಗೆ ಎಎಸ್ಐ ಸೇರಿದಂತೆ ಮೂವರನ್ನ ಅಮಾನತು ಮಾಡಲಾಗಿದೆ. ರೇವ್ ಪಾರ್ಟಿ ಸಂಬಂಧ ಹೆಬ್ಬಗೋಡಿ ಠಾಣೆಯ ಓರ್ವ ಎಎಸ್ಐ ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಸ್ಪೆಂಡ್ ಮಾಡಿದ್ದಾರೆ. ಸಹಜವಾಗಿ ಒಂದು ಪ್ರಶ್ನೆ ಉದ್ಭವವಾಗ್ತಿದೆ, ಯಾಕೆ ಸ್ಥಳೀಯ ಪೊಲೀಸರಿಗೆ ಈ ವಿಚಾರ ಗೊತ್ತಾಗ್ಲಿಲ್ವಾ? ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೇವ್ ಪಾರ್ಟಿಯನ್ನು ಮಾಡ್ತಿದ್ರು ಕೂಡ ಯಾಕೆ ಸ್ಥಳೀಯ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ರು ಅಂತೇಳಿ. ಅಂದು ರಾತ್ರಿ ಸ್ಥಳೀಯ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿ ನೈಟ್ ರೌಂಡ್ಸ್ ಕೂಡ ಇದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಇಬ್ಬರಿಗೂ ಕಾರಣ ಕೇಳಿ ಇದೀಗ ಮೆಮೋವನ್ನು ಸಹ ಕೊಡಲಾಗಿದೆ ಅನ್ನೋ ಮಾಹಿತಿ ಇದೆ. ಮತ್ತು ಸ್ಥಳೀಯವಾಗಿ ಯಾರು ಬೀಟ್ ಕೆಲಸವನ್ನು ನಿರ್ವಹಿಸ್ತಿದ್ದಂತಹ ಪೊಲೀಸರು ಯಾರಿದ್ರು ಅವರು ಮಾಹಿತಿಯನ್ನು ಕೊಡದೆ ಈ ರೀತಿಯಾಗಿ ಆಗಿದೆ ಅನ್ನೋ ಮಾಹಿತಿ ಇದೆ. ಈ ನಿಟ್ಟಿನಲ್ಲೇ ಈ ಇನ್ಸ್ಪೆಕ್ಟರ್ ಅವರ ವರದಿಯ ಆಧಾರದ ಮೇಲೆ ಇದೀಗ ಮೂವರನ್ನು ಸಸ್ಪೆಂಡ್ ಮಾಡುವ ಕೆಲಸವನ್ನು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಾಡಿದ್ದಾರೆ. ರೇವ್ ಪಾರ್ಟಿ ನಡೆಯುತ್ತಿದ್ರು ಕೂಡ ಯಾಕೆ ಪೊಲೀಸರು ಈ ಬಗ್ಗೆ ಗಮನವನ್ನು ವಹಿಸ್ತಿಲ್ಲ, ಯಾರು ಇದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟವರು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಿದೆ. ಹೀಗಾಗಿ ಸಿಸಿಬಿ ಪೊಲೀಸರು ಒಂದಷ್ಟು ತನಿಖೆಯನ್ನು ನಡೆಸ್ತಿದ್ದಾರೆ. ಈಗಾಗಲೇ ಪ್ರಕರಣ ಸಂಬಂಧ 4 ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇದೀಗ ಯಾರ್ಯಾರು ಡ್ರಗ್ ಅನ್ನು ಸೇವನೆ ಮಾಡಿದ್ರು, ಯಾರ್ಯಾರ ಬ್ಲಡ್ ಪಾಸಿಟಿವ್ ಬಂದಿತ್ತು ಅಂಥವ್ರನ್ನು ಕೂಡ ಕರೆದು ವಿಚಾರಣೆ ಮಾಡೋದಕ್ಕೆ ಸಿಸಿಬಿ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಮಿಡ್ ನೈಟ್ ರೇವ್ ಪಾರ್ಟಿ ಬೆಂಗಳೂರಿಗೆ ಕಪ್ಪು ಚುಕ್ಕಿಯಾಗಿದೆ. ಯಾರೇ ಆದ್ರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.